ಇದ್ರೆ ನೆಮ್ಮದಿಯಾಗಿರ್ಬೇಕು. ಈ ವರ್ಡ್ ಎಷ್ಟು ಚೆನ್ನಾಗಿದೆ ಅಲ್ವಾ? ಇದ್ರೆ ನೆಮ್ಮದಿಯಾಗಿರ್ಬೇಕು. ಡಿ ಬಾಸ್ ಏನು ಹೇಳಿದ್ದಾರೆ ಅದು ಪಕ್ಕಾ ನಿಜ. ಇದ್ರೆ ನೆಮ್ಮದಿಯಾಗಿರ್ಬೇಕು. ಈ ಏನೋ ಒದ್ದಾಡ್ಕೊಂಡು ಬಿದ್ದಾಡ್ಕೊಂಡು ಜೀವನ ಮಾಡೋದಕ್ಕೆ ಆ ಜೀವನ ಯಾಕೆ ಬೇಕು? ಬಟ್ ಜೀವನ ಆದಮೇಲೆ ಎಲ್ಲಾನು ತುಂಬಿರುತ್ತೆ. ಬಟ್ ಏನಂದರೆ ತಿಂಗಳು ಕೊನೆ ಬಂದಿದೆ, ಅದರಲ್ಲಿ ಅಲ್ಲ ತಿಂಗಳಲ್ಲ ವರ್ಷನೇ ಕೊನೆಯಾಗಕ್ಕೆ ಬಂದಿದೆ. ಅದರಲ್ಲಿ ನಮ್ಮ ಡಿ ಬಾಸ್ದು ಮೂವಿ ರಿಲೀಸ್ ಆಗ್ತಿದೆ. ಸಿಕ್ಕಾಪಟ್ಟೆ ಖುಷಿ ಅಂದರೆ ಖುಷಿ ಆಗ್ತಾ ಇದೆ ಎಲ್ರಿಗೂ. ಡಿ ಬಾಸ್ ಫ್ಯಾನ್ಗಳು ಇಷ್ಟು ದಿನ ಕಾಯ್ಕೊಂಡಿದ್ದು, ಒಂದು ವಾರಕ್ಕೆ ಎಲ್ಲ ಟಿಕೆಟ್ಗಳು ಬುಕ್ಕಿಂಗ್ ಆಗಿದೆ. ಇನ್ನು ಯಾರು ಹೊಸ್ದಾಗಿ ಬುಕ್ ಮಾಡ್ಕೊಬೇಕು ಅಂದರೆ ಒಂದು ವಾರ ಕಳೆದ ಮೇಲೇ ಟಿಕೆಟ್ಗಳು ಸಿಗೋದು. ಆ ಧಮಾಕ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ? ಆದರೂ ಡಿ ಬಾಸ್ ನಮ್ಮ ಜೊತೆ ಇವಾಗ ಸದ್ಯಕ್ಕಿಲ್ಲ ಅನ್ನೋದೊಂದು ಬೇಜಾರಿದೆ. ಅದು ಬಿಟ್ಟರೆ ಅವ್ರ ಮೂವಿ ದೇವ್ರ ಹತ್ರ ಎಲ್ಲರೂ ಕೇಳ್ಕೊಳ್ಳೋಣ, ಅವ್ರ ಮೂವಿ ಚಿಂದಿ ಚಿತ್ರಾನ್ನ ಆಗ್ಬೇಕು. ಯಾವ ಏನು ಬ್ಲ್ಯಾಕ್ ಬಸ್ಟೆಡ್ ಏನಿದೆ ಅದೆಲ್ಲ ಮುರಿದು ಬಿದ್ದೋಗ್ಬೇಕು. ಆ ಲೆವೆಲ್ಗೆ ಈ ಮೂವಿ ಹಿಟ್ಟಾಗೇ ಆಗುತ್ತೆ. ಆ ನಂಬಿಕೆ ನಮಗೆಲ್ಲ ಇದೆ ಅಂತ ಹೇಳ್ಬೋದು. ಅದರಲ್ಲಿ ಇನ್ನೊಂದು ವಿಷಯ ಇದೆ. ಏನು ಹೇಳಿ? ಇನ್ನೊಂದು ವಿಷಯ ಅಂದರೆ ನಮ್ಗೆ ಇಲ್ಲಿ ಕೂಡ ಆ ಮೂವಿನಲ್ಲಿ ಒಂದು ಪಾತ್ರ ಮಾಡಿದ್ದಾನೆ. ಅದನ್ನು ನಮ್ಮ ಕನ್ನಡದ ಹುಡುಗ, ನಮ್ಮ ಹಳ್ಳಿ ಪ್ರತಿಭೆಗಳು ಬೆಳೆಯೋದಕ್ಕೆ ಒಂದು ಅವಕಾಶನ ಡಿ ಬಾಸ್ ಮೂವಿನಲ್ಲಿ ಕೊಟ್ಟಿದ್ದಾರೆ. ಅದು ನಮಗೆ ಸಿಕ್ಕಾಪಟ್ಟೆ ಖುಷಿ ಅಂತ ಅನಿಸುತ್ತೆ. ಹೀಗೆ ಸುಮಾರು ದಿವಸ ಆದಮೇಲೆ ಮಾಲ್ ಕಡೆ ಹೋಗಿದ್ವಿ. ಅಲ್ಲಿ ನೋಡಿದರೆ ತುಂಬ ಈ ದೇವಸ್ಥಾನಗಳಿಗೆ ಏನೋ ಈ ಶಿವರಾತ್ರಿ ಇದ್ದರೆ ಕ್ಯೂ ಇರುತ್ತಲ್ಲ, ಆ ಥರ ಜನಗಳು ನಿಂತಿದ್ರು. ಒಂದು 2 ಕಿಲೋಮೀಟ್ರ್ 3 ಕಿಲೋಮೀಟ್ರು ಏನಿರ್ಬೋದು, ಏನಕ್ಕೆ ಇಷ್ಟೊಂದು ಜನ ಕ್ಯೂ ಇದೆ ಅಂತ ಹೇಳ್ಬಿಟ್ಟು ಹಾಗೆ ಮುಂದೆ ಹೋಗಿ ನೋಡಿದೆ. ನಮ್ಮ ಡಿ ಬಾಸ್ ಯೂಸ್ ಮಾಡಿ ಡೆವಿಲ್ ಮೂವಿಗೆ ಯೂಸ್ ಮಾಡಿರೋ ಚೇರು, ಆ ಚೇರನ್ನು ಅಲ್ಲಲ್ಲಿ ಎಲ್ಲ ಮಾಲ್ ಹತ್ರನೂ ಇಟ್ಟಿದ್ದಾರೆ. ಅದರಲ್ಲಿ ಜನ ಕುತ್ಕೊಂಡು, ಅಂದರೆ ಫ್ಯಾನ್ಗಳು, ಡಿ ಬಾಸ್ ಫ್ಯಾನ್ ಯಾರಿದ್ದಾರೆ ಅದ್ರಲ್ಲಿ ಕುತ್ಕೊಂಡು ಫೋಟೋ ತೆಗೆಸ್ಕೊಳಕ್ಕೆ ಅಂತ ಕ್ಯೂ ಅಲ್ಲಿ ನಿಂತ್ಕೊಂಡು ಹೋಗ್ತಾ ಇದ್ದಾರೆ. ಅದನ್ನ ನೋಡಿ ನನಗೆ ಒಂಥರ ವಾವ್, ನಮ್ಮ ಕನ್ನಡ ಮೂವಿ, ಕನ್ನಡ ಇಂಡಸ್ಟ್ರಿ ಈ ಲೆವೆಲಿಗೆ ಬೆಳೀತಾ ಇದೆಯಲ್ಲ, ಈ ಕ್ರೇಜ್ ಹಿಂಗೆ ಇರಬೇಕು ಅಂತ ಅನ್ನಿಸ್ತು. ನಿಜವಾಗ್ಲೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅದರಲ್ಲಿ ನಮ್ಮ ಗಿಲ್ಲಿದೊಂದು ಟ್ರೇಲರ್ ಇದ್ದು ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ನಮ್ಮ ಡಿ ಬಾಸ್ ಮೂವಿದೊಂದು ಕಡೆ ಸಾಂಗ್ಗಳು ವೈರಲ್ ಆದವು. ಇವಾಗ ಗಿಲ್ಲಿ ಟೈಮು, ಗಿಲ್ಲಿದು ಒಳಗಡೆ ಇವತ್ತೇನೋ ಟಾಸ್ಕ್ ಕೊಡ್ತಾ ಇದ್ದಾರೆ, ಡೆವಿಲ್ ಟಾಸ್ಕು. ಅದರಲ್ಲಿ ಆಚೆ ಡೆವಿಲ್ ಮೂವಿ ರಿಲೀಸ್ ಆಗ್ತಿದೆ. ಒಂದಕ್ಕೊಂದು ಹೆಂಗೆ ಸೂಪರ್ ಅಲ್ವಾ? ಅದರಲ್ಲಿ ಪಿಸಿ ಒಂಚೂರು ಎ ಸಿ ಆನ್ ಮಾಡು, ಫುಲ್ ಆಫ್ ಶೆಕೆ ಅಂತ ಹೇಳ್ತಾನೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ ನಮ್ಮ ಗಿಲ್ಲಿ. ಆ ಡೈಲಾಗ್ ಕೇಳೆ ಆ ಮೂವಿನ ನೋಡೋದಕ್ಕೆ ಸ್ವಲ್ಪ ಜನ ಕಾಯ್ಕೊಂಡು ಕೂತ್ಕೊಂಡ್ರೆ, ಡಿ ಬಾಸ್ಗೆ ಹೆವಿ ಜನ ಕಾಯ್ತಾ ಇದ್ದಾರೆ, ಸಿಕ್ಕಾಪಟ್ಟೆ ಕಾಯ್ತಾ ಇದ್ದಾರೆ. ಹಾಗೆ ಕೆಲವೊಂದು ಹೋಟೆಲ್ಗಳಲ್ಲಿ ನೀವು ಕೇಳಿದಿರೋ ಅಲ್ವೋ ಗೊತ್ತಿಲ್ಲ, ಆಫರ್ಗಳು ಬಿಡ್ತಾ ಇದ್ದಾರೆ. ಏನು ಬೈ 1 get 1 ಬಿರಿಯಾನಿ ಫ್ರೀ, ದೊನ್ನೆ ಬಿರಿಯಾನಿ, ಚಿಕನ್ ಬಿರಿಯಾನಿ ತೊಗೊಂಡ್ರೆ ಬೈ 1 get 1 ಫ್ರೀ, ಹಾಗೆ ಮಟನ್ ಬಿರಿಯಾನಿ ತೊಗೊಂಡ್ರೆ ಬೈ 1 get 1 ಫ್ರೀ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಬಿಡ್ತಾ ಇದ್ದಾರೆ. ಡಿ ಬಾಸ್ ಮೇಲಿರೋ ಅಭಿಮಾನ ಎಷ್ಟಿದೆ, ಆ ಲೆವೆಲ್ಗೆ ಹೋಗಿದೆಯಲ್ಲ, ಅದು ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ನೋಡಿದರೆ. ನಮ್ಮ ಕನ್ನಡ ಜನತೆ ಎಲ್ಲ ಸೇರಿಕೊಂಡು ಕನ್ನಡ ಮೂವೀಸ್ಗಳನ್ನ ನೋಡೋಣ. ಪೈರಸಿ ಮಾಡೋರಿಗೆಲ್ಲ ದಯವಿಟ್ಟು ಪೈರಸಿ ಮಾಡಬೇಡ್ರಪ್ಪ. ನಮ್ಮ ಕನ್ನಡ ಇಂಡಸ್ಟ್ರಿನ ನಾವು ಬೆಳೆಸ್ತೇವೆ, ಬೇರೆಯವ್ರು ಯಾರು ಬೆಳೆಸ್ತಾರೆ? ಯಾರ್ಯಾರ್ದೋ ಮೂವಿಗಳು ನೋಡ್ತೀವಿ, ಯಾವುದೋ ಭಾಷೆಯಲ್ಲಿ ಕೂತ್ಕೊಂಡು ನೋಡ್ತೀವಿ. ಅಂಥದ್ರಲ್ಲಿ ಈ ಮೂವಿ ನಮ್ಮ ಭಾಷೆ, ನಮ್ಮ ಇದರಲ್ಲಿ ಇಷ್ಟು ಕ್ರೇಜ್ ಹುಟ್ಟಿರೋ ಮೂವಿಗಳಿಗೆ ಯಾವತ್ತೂ ಆ ಥರ ಪೈರಸಿ ಎಲ್ಲ ಮಾಡೋಕ್ಕೆ ಹೋಗ್ಬಿಡಿ. ಮಾಡಿದರೆ ನಿಮಗೆ ಬಡ್ಡಿ ಮಕ್ಕಳ ಮುಂದಕ್ಕೆ ಅದೇನೋ ಹಾಗೆ ಉಟ್ಬಿಡ್ತೀರಾ. ಡೈರೆಕ್ಟಾಗಿ ಬೈತಾ ಇದ್ದೀನಿ, ದಯವಿಟ್ಟು ಯಾರು ಪೈರಸಿ ಮಾಡಬೇಡಿ. ಇದು ಬರೀ ಪೈರಸಿ ಮಾಡೋರಿಗೆ ಮಾತ್ರ. ಈ ವರ್ಡ್ ಏನು ಬಳಸ್ತೆ ಅದು, ಬೇರೆಯವ್ರಿಗೆ ನಾವು ಈ ಥರ ಎಲ್ಲ ಬಳಸೋವಂಥವ್ರು ಅಲ್ಲ. ಹಾಗೆ ನಮ್ಮ ಗಿಲ್ಲಿ ಕಚಗುಳಿ ಬಿಗ್ ಬಾಸ್ ಮನೆಯಲ್ಲಿ ನೋಡಿದ್ವಿ. ಈಗ ನಾವು ಡೆವಿಲ್ ಮೂವಿನಲ್ಲಿ ನೋಡ್ತೀವಿ. ಡಿಸೆಂಬರ್ 11ನೇ ತಾರೀಕು ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ದಾರೆ. ಆಲ್ರೆಡಿ ಟಿಕೆಟ್ ಎಲ್ಲ ಬುಕ್ ಮಾಡ್ಕೊಂಡಿದ್ದಾರೆ. ನಾನಿವತ್ತು ಕುತ್ಕೊಂಡು ಟಿಕೆಟ್ ಚೆಕ್ ಮಾಡಿದರೆ ಟಿಕೆಟೇ ಇಲ್ಲ ಗುರು. ಫ್ಯಾಮಿಲಿಗೆ 4 ಟಿಕೆಟ್ ಬುಕ್ ಮಾಡೋಕ್ಕೋದ್ರೆ 4 ಅಲ್ಲ, 1 ಇಲ್ಲ. ಒಂದು ವಾರ ಆದಮೇಲೆ ಎಲ್ಲ ಟಿಕೆಟ್ಗಳು ಇರೋದು. ಆ ವಾರ ವೆಯ್ಟ್ ಮಾಡಬೇಕಲ್ಲ ಅನ್ನೋದೇ ನಮ್ಮ ಏನು ಕಷ್ಟ ಅಂತ ಹೇಳ್ಬೋದು. ಡೆವಿಲ್ ಮೂವಿನಲ್ಲಿ ಬರೀ ಗಿಲ್ಲಿ ಅಂತಲ್ಲ, ಎಷ್ಟು ದೊಡ್ಡ ತಾರಾ ಬಳಗನೇ ಇದೆ ಅಂತ ಹೇಳ್ಬೋದು. ಕನ್ನಡ ಇಂಡಸ್ಟ್ರಿನಲ್ಲಿ ಎಷ್ಟು ಸುಮಾರು ಜನನ ಅಲ್ಲಿ ಬೆಳೆಸ್ಕೊಂಡಿದ್ದಾರೆ. ತುಂಬಾ ಟ್ರೇಲರ್ ನೋಡೋದಕ್ಕೆ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ. ಅದರಲ್ಲೂ ನಮ್ಮ ದರ್ಶನ್ ಸರ್ ಹೆಂಗೆ ಯಾವ ಲುಕ್ಕಲ್ಲಿದ್ದಾರೆ, ಆ ಲುಕ್ಕಿಂತ ಭಯಂಕರ ಇದೆ, ಚೆನ್ನಾಗಿದೆ ಅಂತ ಹೇಳ್ಬೋದು. ಹಾಗೆ ಗಿಲ್ಲಿ ಕೂಡ ಅದೊಂದು ಸೀನ್ ನೋಡಿದರೆ ಇನ್ನು ಕುತ್ಕೊಂಡು ಮೂವಿ ನೋಡಬೇಕು, ಈಗಲೇ ನೋಡಬೇಕು ಅನ್ನೋ ಥರ ಗಿಲ್ಲಿದು ಕೂಡ ಸೀನ್ ಇದೆ. ನಾವು ಫಸ್ಟ್ ಆಫ್ ಆಲು ಕನ್ನಡ ಬಿಗ್ ಬಾಸಲ್ಲಿ ಗಿಲ್ಲಿನ ನೋಡಿ ನಕ್ಕು ನೆಲ್ದು ಅವನ ಬಗ್ಗೆ ಪ್ರಾಪರಾಗಿ ತಿಳ್ಕೊಂಡಿದ್ದೆ ಬಿಗ್ ಬಾಸಿಂದ. ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಮೊದಲು ನಾನು ಅಷ್ಟವಾಗಿ ಅದು ಅವನ ಕಾಮಿಡಿ ಶೋಗಳಲ್ಲಿ ಮಾಡ್ತಾ ಇದ್ದೆ, ಬಟ್ ಯಾವುದು ಇದುವರೆಗೂ ನೋಡಿರಲಿಲ್ಲ. ಬಿಗ್ ಬಾಸಿಗೆ ಬಂದ ಮೇಲೇ ನಮ್ಮ ಗಿಲ್ಲಿ ಯಾವ ರೇಂಜಿಗೆ ನಮ್ಮ ಹುಡುಗ ಅಂತ ಅರ್ಥ ಆಗಿದ್ದು. ನಮ್ಮ ಹಳ್ಳಿಯ ಹುಡುಗ, ನಮ್ಮ ಏನು ಕನ್ನಡ ನಾಡಿನ ಹುಡುಗ ಅಂತ ಹೇಳೋದಕ್ಕೆ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ.
ಇನ್ನು ನಮ್ಮ ದರ್ಶನ್ ಸರ್ ಲುಕ್ಕು ಏನು ಗುರು ಭಯಂಕರ ಇದೆ, ಲುಕ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಟ್ರೇಲರ್ ನೋಡ್ತಾ ಇದ್ರೆ ಹೆಂಗಿದ್ದಾರೆ, ಹೆವಿ ಲುಕ್ ಇದೆ. ಆ ಹೇರ್ ಸ್ಟೈಲ್ ಅಂತೂ ಬೊಂಬಾಟಾಗಿದೆ. ಎಲ್ಲ ಹುಡುಗಿರು ಫಿದಾಗಿ ಹೋಗ್ಬೇಕು, ಆಲ್ರೆಡಿ ಆಗೋಗಿದ್ದಾರೆ. ಬಟ್ ಈ ಹೇರ್ ಸ್ಟೈಲ್ಗೆ ಇನ್ನೊಂದ್ಸಲ ಫಿದಾಗ್ತಾರೆ. ಆ ಥರ ಎಲ್ಲ ಜನ್ರೇಷನ್ನವ್ರಿಗೂ ಇಷ್ಟ ಆಗೋ ಥರ ಒಂದು ಏನು ಡೆವಿಲ್ ಮೂವಿ ಟ್ರೇಲರ್ ಏನಿದೆ ನೋಡೋದಕ್ಕೆ ಕುತೂಹಲ ಇದೆ. ಯಾವ ಥರ ಇರ್ಬೋದು ಮೂವಿ ಏನು ಅಂತ ಹೇಳ್ಬಿಟ್ಟು ಮೂವಿನ ಎಲ್ಲ ನೋಡೋಣ. ಸಿಕ್ಕಾಪಟ್ಟೆ ಆ ಚೇರ್ ಅಂತೂ ಭಯಂಕರ ವೈರಲ್ ಆಗಿಬಿಟ್ಟಿದೆ. ಅವರು ಬಳಸಿರೋ ಚೇರ್ನ ಅಭಿಮಾನಿಗಳು ಫುಲ್ ಹುಡ್ಕೊಂಡು ಹೋಗ್ತಾ ಇದ್ದಾರೆ, ಕ್ಯೂ ಅಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಬರ್ತಾ ಇದ್ದಾರೆ. ಈ ಕ್ರೇಜು, ಕನ್ನಡ ಮೂವಿ ಕ್ರೇಜ್ಗಳು ಹಿಂಗೆ ಇರಲಿ. ಸದ್ಯಕ್ಕೆ ನಮ್ಮ ದರ್ಶನ್ ಸರ್ ನಮ್ಮ ಜೊತೆ ಸದ್ಯಕ್ಕಿಲ್ಲ ಅಂದ್ರೂ ಮುಂದಕ್ಕೆ ದೇವರು ಒಳ್ಳೇದು ಮಾಡಿ ಅವ್ರು ಆದಷ್ಟು ಬೇಗ ಹೊರಗಡೆ ಬಂದು ಹೀಗೆ ಮೂವೀಸ್ಗಳನ್ನ ಕೊಡ್ತಾ ಇರಲಿ. ಬಟ್ ಎಲ್ಲರೂ ಯಾರು ಮೂವಿ ತಪ್ಪದೇನೆ ಮೂವಿನ ನೋಡಿ ಎಲ್ಲ ಮೂವಿನ ನೆಕ್ಸ್ಟ್ ಲೆವೆಲಿಗೆ ತೊಗೊಂಡೋಗ್ಬೇಕು, ಅದೇ ನನಗಿರೋ ಆಸೆ. ಆ ಥರ ಆಗುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ ಫ್ಯಾನ್ಸ್ ಎಲ್ಲ ಸೇರಿಕೊಂಡು. ಜೈ ಡಿ ಬಾಸ್ ಅಂತ ಹೇಳ್ತಾ ಎಲ್ಲರೂ ಮೂವೀಸ್ ನೋಡಿ ಎಲ್ಲ ಕ್ರೇಜ್ ಹೆಂಗಿದೆ ಅಂತ ಹೇಳ್ಬಿಟ್ಟು ಇನ್ನೊಂದು 3 ದಿವಸದಲ್ಲಿ ನಮ್ಗೆ ಗೊತ್ತಾಗುತ್ತೆ. ಇವತ್ತು 8ನೇ ತಾರೀಕು, 11ನೇ ತಾರೀಕು ಮೂವಿ ಬರ್ತಾ ಇದೆ. ಎಲ್ಲರೂ ವೆಯ್ಟ್ ಮಾಡೋಣ. ಹಾಗೆ ನಮಗೆ ಡಬಲ್ ಧಮಾಕ ನಮ್ಮ ಡಿ ಬಾಸ್ ಮೂವಿ ಅನ್ನೋದೊಂದು ಫುಲ್ಲು ಖುಷಿಯಾದ ವಿಷಯ. ಅಂದರೆ ನಮ್ಮ ಗಿಲ್ಲಿ ಕೂಡ ಮೂವಿನಲ್ಲಿದ್ದಾನೆ ಅನ್ನೋದು ಇನ್ನೂ ಒಂದು ಫುಲ್ಲು ಖುಷಿಯಾದ ವಿಚಾರ. ಇದೆಲ್ಲ ಸೇರಿ ಎಲ್ಲ ನಮ್ಮ ಕನ್ನಡ ಇಂಡಸ್ಟ್ರಿ ಚೆನ್ನಾಗಿ ಬೆಳೀಲಿ ಅಂತ ನಾವು ಮೂವಿಗೋಸ್ಕರ ವೆಯ್ಟ್ ಮಾಡೋಣ. ಇನ್ನೊಂದು 2-3 ದಿವಸ ನಮ್ಮ ಡಿಸೆಂಬರ್ ಫುಲ್ಲು ಚಿಂದಿ ಯಾವ ರೇಂಜಿಗೆ ಮೂವಿ ಓಡುತ್ತೆ ಅಂತ ನಾವು ಕೂಡ ಕುತೂಹಲದಿಂದ ನೋಡಬೇಕು. ನಮ್ಮ ಚಾನಲ್ನನ್ನು ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಭಾಷೆ, ನಮ್ಮ ಮಾತು ನಿಮಗೆ ಇಷ್ಟ ಆದರೆ ದಯವಿಟ್ಟು ಖಂಡಿತ ನಮಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಹೀಗೆ ಬಿಗ್ ಬಾಸ್ ಅಪ್ಡೇಟ್ಸು, ಸ್ಯಾಂಡಲ್ವುಡ್ ಅಪ್ಡೇಟ್ಸು, ಹಾಗೆ ಅನ್ಸಿದ ವಿಡಿಯೋನೆಲ್ಲ ಮಾಡ್ತಾ ಇರ್ತೀವಿ ಅಂತ ಹೇಳ್ತಾ ನಮಸ್ಕಾರಗಳು ನಮ್ಮ ಕಡೆಯಿಂದ. ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.